ಯತಿವರನಾರೆ. ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ 2026 ಹೊಸ ವರ್ಷದಲ್ಲಿ ಮೇಷ ರಾಶಿಯವರ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇನೆ. ತಿಳಿಯೋಕ್ಕಿಂತ ಮುಂಚಿತವಾಗಿ ಮೇಷರಾಶಿಯವರ ವ್ಯವಹಾರ ಬಗ್ಗೆ, ಆರ್ಥಿಕ ಬಗ್ಗೆ, ಪ್ರೇಮ ವಿಚಾರ, ಕುಟುಂಬದ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಒಮ್ಮೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ವ್ಯವಹಾರದ ಬಗ್ಗೆ ತಿಳಿಯುವುದಾದರೆ, ವೃತ್ತಿಯಲ್ಲಿ ಮಾರ್ಚ್ ಅಥವಾ ಮೇ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಉದ್ಯೋಗ ಸಿಗುತ್ತದೆ. ವ್ಯವಹಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡೋಕ್ಕೆ ಹೋಗಬೇಡಿ. ಇದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದ್ರಿಂದ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ರಿಯಲ್ ಎಸ್ಟೇಟ್ ಮಾಡೋ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ಮಾಡೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಲಾಸಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸ್ವಲ್ಪ ಹುಷಾರಾಗಿ ಮಾಡಿ. ಆರ್ಥಿಕ ಸ್ಥಿತಿಯಲ್ಲಿ ಚೇಂಜಸ್ ಕಾಣ್ತೀರಾ. ಆರ್ಥಿಕ ವಿಚಾರವಾಗಿ ತಿಳಿಯುವುದಾದರೆ, ಯಾವುದೇ ಒಂದು 3 ತಿಂಗಳು ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಎಲ್ಲ ರೀತಿ ಚೆನ್ನಾಗಿ ನಡೀತಾ ಹೋಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಏನಾದರೂ ಬಂಡವಾಳ ಹೂಡಿಕೆ ಮಾಡಿರ್ತಾರಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸ್ವಲ್ಪ ತೊಂದರೆಗಳು ಆಗೋ ಚಾನ್ಸಸ್ ಬಹಳ ಇರ್ತದೆ. ಏನೇ ಒಂದು ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ, ಏನೇ ವ್ಯಾಪಾರ ವ್ಯವಹಾರ ಮಾಡಬೇಕಂತಂದರೆ ಒಂದು ಹಿರಿಯರ ಸಲಹೆ ತಗೊಂಡು ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತದೆ. ನಂತರ ಪ್ರೀತಿ ಬಗ್ಗೆ ತಿಳಿಯುವುದಾದರೆ, ನಿಮ್ಮ ಸ್ವಂತ ಬುದ್ಧಿಯಿಂದ ಯಾವ ರೀತಿ ಅಂದ್ಕೊಂಡಿರ್ತೀರಾ ಅದೇ ರೀತಿ ಮಾಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ಬೇರೆಯವ್ರ ಮಾತು ಕೇಳೋಕೆ ಹೋಗಬೇಡಿ. 3ನೇ ವ್ಯಕ್ತಿ ಮಾತು ಕೇಳೋದ್ರಿಂದ ಸಮಸ್ಯೆಗಳು ಬಹಳ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತೀರಾ ಅದನ್ನೇ ಮಾಡ್ಕೊಂಡೋಗಿ. ಪ್ರೀತಿಯಲ್ಲಿ ಏನು ತೊಂದರೆ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಮತ್ತು ಗಂಡ ಹೆಂಡತಿ ಸಮಸ್ಯೆ ಏನೂ ಆಗೋದಿಲ್ಲ. ಮಕ್ಕಳು ಮಾತು ಜಾಸ್ತಿ ತಲೆ ಕೆಡಿಸ್ಕೋಕೆ ಹೋಗ್ಬೇಡಿ. ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ. ಶಿಕ್ಷಣ ಬಗ್ಗೆ ತಿಳಿಯುವುದಾದರೆ, ಸ್ವಲ್ಪ ಎಜುಕೇಷನಲ್ಲಿ ಹೈಯರ್ ಸ್ಟಡೀಸ್ ಜಾಸ್ತಿ ಆಗುತ್ತೆ. ಮತ್ತು ಫಾರಿನ್ ವಿದೇಶ ಪಯಣ ಹೋಗೋ ಚಾನ್ಸಸ್ ಇರುತ್ತೆ. ಶಿಕ್ಷಣದಲ್ಲಿ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ. ಆರೋಗ್ಯದ ವಿಚಾರ ಬರೋದಾದರೆ, ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಸ್ವಲ್ಪ ಯೋಗ ಮಾಡಿ, ಜ್ಞಾನ ಮಾಡಿ, ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ದೇವರ ಜ್ಞಾನ ಮಾಡಿ. ಮೇಷರಾಶಿಯವರು ಒಳ್ಳೆಯದಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಇದೊಂದು ರಾಶಿಯವರ ಪರಿಹಾರ ಮಾರ್ಗ ಸೂಚಿಸುವುದಾದರೆ, ವಿಶೇಷವಾಗಿ ಓಂ ನಮಃ ಶಿವಾಯ ಅಂತ ದಿನಕ್ಕೆ 11 ಬಾರಿ ಪಠನೆ ಮಾಡುವುದರಿಂದ ಯಾವುದೇ ರೀತಿ ಆರೋಗ್ಯ, ವ್ಯವಹಾರದಲ್ಲಿ, ಆರ್ಥಿಕದಲ್ಲಿ ತೊಂದರೆ ಆಗೋದಿಲ್ಲ. ಇದೊಂದು ಓಂ ನಮಃ ಶಿವಾಯ ಅಂತ 11 ಬಾರಿ ದಿನಕ್ಕೆ ಪಠನೆ ಮಾಡೋದ್ರಿಂದ ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಇದಾಗಿತ್ತು 2026ರ ಮೇಷರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ರಾಶಿಯವರು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.